ಸಿದ್ದು ನಿರ್ಗಮನ. ಯಾವುದರಿಂದ ನಿರ್ಗಮನ? ಮುಖ್ಯಮಂತ್ರಿ ಸ್ಥಾನದಿಂದ ಮಾತ್ರ. ಡಿಕೆ ಆಗಮನ. ಬಿಜೆಪಿಯಲ್ಲಿ ಯಾವ ರೀತಿ ಟೆನ್ಷನ್ ಇದೆ ಅನ್ನೋದಕ್ಕೆ ಪೂರಕವಾದಂತಹ ಒಂದಿಷ್ಟು ಬಿಗ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಸಿದ್ದು ನಿರ್ಗಮನ, ಡಿಕೆ ಆಗಮನ. ಬಿಜೆಪಿಯಲ್ಲಿ ಸುಖಾಗಮನ ಅಂತೂ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಕೂಗು ಕೂಡ ಜೋರಾಗಿದೆ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಡಿಕೆಶಿ ಹಿಮ್ಮೆಟ್ಟಿಸಲು ಲೇಡಿ ಫೈರ್ ಬ್ರ್ಯಾಂಡ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಬಿಜೆಪಿ ವರಿಷ್ಠರ ತಂತ್ರ ಹೆಣೆಯಲಾಗ್ತಾ ಇದೆ. ಅಷ್ಟಕ್ಕೂ ಡಿಕೆ ಎದುರಿಸಬಲ್ಲ ಛಾತಿ ಇರುವ ಆಕೆಯಾದರೂ ಯಾರು? ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರಿಯಲಿ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ವರಸೆ, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಮತ್ತೊಂದು ವರಸೆ. ಹೀಗಾಗಿ ಈ ವರಸೆಗಳ ನಡುವೆ ಪ್ರತಿ ವರ್ಷ ಅಲ್ಲ, ಅಂದರೆ ಒಂದು ಟೆಂಡೆನ್ಸಿ ಅಂತ ಹೇಳ್ತೀವಲ್ಲ, ಆ ಟೆಂಡೆನ್ಸಿ ಆಯಾಯ ಸಮುದಾಯದ ವೋಟ್ಗಳನ್ನು ಕ್ರೋಢೀಕರಿಸಲು, ಸಾಲಿಡಿಫೈ ಮಾಡಲು ಅಷ್ಟೇ ರೀ. ರಾಜಕಾರಣ ಅಂದರೆ ವೋಟ್ ಅಷ್ಟೇ ಅಲ್ವಾ? ಈಗ ನಮಗೂ ಆರೋಪ ಮಾಡ್ತಿರ್ತಾರೆ, ಟಿ ವಿ ಅಂದರೆ TRP ಅಂತ ಹೇಳ್ತಾರಲ್ಲ, ಆ ರೀತಿ ಅಂದ್ಕೊಳ್ಳಿ, ಪರವಾಗಿಲ್ಲ. ನಾವು ಒಳ್ಳೆಯದನ್ನು ಕೊಟ್ಟು ಜನಮನ್ನಣೆಯನ್ನು ಗಳಿಸಬೇಕು ಅನ್ನೋ ಒಂದು ಉದ್ದೇಶ ಇರುವಂಥವ್ರು. ಹಾಗಾಗಿ ವಿ ಡೋಂಟ್ ಫಿಯರ್. ಓಕೆ, ಅಪಾರ್ಟ್ ಫ್ರಮ್ ದಟ್, ಈಗ ಡಿ ಕೆ ಶಿವಕುಮಾರ್ ಅವರನ್ನು ಗಮನದಲ್ಲಿಟ್ಕೊಂಡು, ಡಿ ಕೆ ಶಿವಕುಮಾರ್ ಒಬ್ಬ ಪ್ರಬಲ ನಾಯಕರು ಅನ್ನೋದನ್ನು ಮತ್ತೆ ಹೇಳಬೇಕಾಗಿಲ್ಲ. ಅದು ಇಟ್ ಈಸ್ ಪ್ರೂವ್ಡ್. ಎಲ್ಲರೂ ಪ್ರಬಲ ನಾಯಕರು, ರಾಜಕಾರಣದಲ್ಲಿ ಹಂಗಿದ್ದವರೇ ಒಂದು ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಹಾಗಾದರೆ ಈಗ ಆ ಕ್ಲೀನ್ ಇಮೇಜ್ ಇರುವಂಥ, ಕ್ವೀನ್ ಇಮೇಜ್ ಇರುವಂಥ ಲೇಡಿ ಯಾರು ಅನ್ನುವ ಕುತೂಹಲ ಸಹಜವಾಗಿದೆ. ಆ ಕುತೂಹಲ ತಣಿಸುವ ನಿಟ್ಟಿನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಡಿಕೆಶಿ ಹಿಮ್ಮೆಟ್ಟಿಸಲು ಕ್ಲಿಯರ್ ಕ್ವೀನ್ ಇಮೇಜ್ ಲೇಡಿ ಎಂಟ್ರಿ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಮಹಿಳೆಯೊಬ್ಬರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಚಿತವಾಗುತ್ತಾ? ಕಳೆದ ತಿಂಗಳು ಅಭಿಪ್ರಾಯ ಸಂಗ್ರಹಿಸಿದ್ದಾರಂತೆ ಬಿಜೆಪಿ ಅಬ್ಸರ್ವರ್ಸ್, ಬಿಜೆಪಿಯ ವೀಕ್ಷಕರು. ಬೇರೊಂದು ಹೆಸರು ಫೈನಲ್ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಬಿಜೆಪಿ ಲೆಕ್ಕಾಚಾರಗಳು ಕೂಡ ಬದಲಾಗ್ತಾ ಇದ್ದಾವೆ. ಇಷ್ಟು ಬೇಗ ಡಿ ಕೆ ಸಿಎಂ ಆಗೋದನ್ನ ನಿರೀಕ್ಷೆ ಮಾಡಿರಲಿಲ್ಲ ಖಂಡಿತವಾಗ್ಲೂ ಬಿಜೆಪಿ. ಡಿ ಕೆ ಶಿವಕುಮಾರ್ಗೆ ಸರಿಸಾಟಿ ಆಗಬಲ್ಲ ಸಾರಥಿ ಪತ್ತೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆಯಂತೆ. ಈ ಹಂತದಲ್ಲಿ ಹೈಕಮಾಂಡ್ ಕಣ್ಣಿಗೆ ಬಿದ್ದಿದ್ದು ಆ ಫೈರ್ ಬ್ರ್ಯಾಂಡ್ ಲೇಡಿ. ಹೂ ಇಸ್ ದಟ್ ಲೇಡಿ? ಅಷ್ಟಕ್ಕೂ ಡಿ ಕೆ ಎದುರಿಸಬಲ್ಲ ಛಾತಿ ಇರುವ ಆಕೆಯಾದರೂ ಯಾರು? ಆಕೆನೇ ಯಾಕೆ ಅನ್ನೋದು ಕೂಡ ಈಗ ಪ್ರಶ್ನೆ. ಹಾಗಾದ್ರೆ ಆಕೆ ಯಾರು ಅನ್ನೋದನ್ನ ನೋಡೋಣ, ಆಮೇಲೆ ಆಕೆ ಯಾಕೆ ಅನ್ನೋದನ್ನ ನೋಡೋಣ, ಅಥವಾ ಆಮೇಲೆ ಆಕೆ ಓಕೆನಾ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡ್ಬೋದು ಅಲ್ವಾ? ಯಾಕಂತ ಹೇಳಿದ್ರೆ ನಿಜ, ಈಗ ಪ್ರತಿ ಚುನಾವಣೆಯಲ್ಲೂ ಕೂಡ ಎದುರಾಳಿಯನ್ನ ನೋಡಿಕೊಂಡೇ ಟಿಕೆಟ್ ಕೊಡ್ಲಾಗತ್ರಿ. ಅದೊಂದು ಸಿಂಪಲ್ ಫಾರ್ಮುಲಾ ಇಟ್ಕೊಳ್ಳೋಣ. ಹೌದಾ, ಅವರು ಯಾರನ್ನ ಇಲ್ಲಿ ಆಕಾಂಕ್ಷಿಯನ್ನಾಗಿ, ಯಾರನ್ನಾಗಿ ಅಭ್ಯರ್ಥಿಯನ್ನಾಗಿ ಹಾಕ್ತಾರೆ ನೋಡೋಣ, ಆಮೇಲೆ ಹೆಂಗೆ ನಾವು ನಮ್ಮ ಕಡೆ ಅಸ್ತ್ರಗಳನ್ನು ಬಿಡೋಣ ಅಂತಾರಲ್ಲ, ಅದೇ ರೀತಿ ಇನ್ ದ ಸೇಮ್ ವೇ. ಎಸ್, ಈಗ ಆ ಕುತೂಹಲಕ್ಕೆ ತೆರೆ ಎಳೆಯುವಂಥ ಸಾಧ್ಯತೆ ಇದೆ. ಎಸ್, ಲೆಟ್ಸ್ ಗೋ ಫಾರ್ ಬಿಗ್ ಅಪ್ಡೇಟ್.